ಏನ್ ಸೂರಿ, ಈ ಮನೆ ಹತ್ರ ಇದೆಯಾ? ನಮ್ ಬದುಕಿಗೂ ಈ ಮನೆಗೂ ಏನಾದ್ರೂ ಸೂಟ್ ಆಗುತ್ತಾ? ಮೊದ್ಲು ನೀನ್ ಇಲ್ಲಿಂದ ನಡಿ, ಬೀಡಿ ತೆಗಿ, ನಡಿ 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 ನಡಿ. ಏನ್ ಮಾಡ್ತಾ ಇದ್ಯಾ? ಕಣ್ಣಿಗೆ ಕಾಣಿಸ್ದೆ ಹೋಗಿರೋ ನನ್ ಮಗ ಕರೆದ್ರೆ ಕೇಳೋ ಅಷ್ಟು, ನನ್ನ ಕಣ್ಣಿಗೆ ಕಾಣೋ ಅಷ್ಟು ದೂರದಲ್ಲಿ ಇರೋ ಹಾಗೆ ಅನ್ನಿಸ್ತಿದೆ ರೀ. ನಡಿಯೋ. ಏನ್ ಮಾತಾಡಿದ್ರು ತಳ್ತಾ ಇದೆಯಲ್ಲ? ನೀನ್ ಆಚೆ ಹೇಗ್ ಬಂದ್ಯೋ? ಪೊಲೀಸ್ರಿಗೆ ದುಡ್ಡು ಕೊಟ್ಟು ಹೊರಗಡೆ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ಬಂದು ಬಿಡಿಸ್ದ. ನಡು, ಎಣ್ಣೆ ಹೊಡೆಯೋನಲ್ಲ, ಸ್ಟೇಷನ್ ಇಂದ ಬಿಡಿಸೋನೆ ನಿಜವಾದ ದೋಸ್ತು. ಅದಕ್ಕೆ ನನ್ನ ಚಡ್ಡಿ ದೋಸ್ತ್ ಬಂದು ನನ್ನ ಬಿಡಿಸ್ದ. ಹೌದು, ಅಷ್ಟಕ್ಕೂ ಈ ಮನೇಲಿ ನಿಂಗೇನ್ ಕೆಲಸ? ಈ ಮನೆ ಯಾರ್ದು? ನಿಮ್ಮ ಅಪ್ಪ ಅಮ್ಮಂದು. ಏನಂದೆ ಸೂರಿ? ಎಲ್ಲಿ ಇನ್ನೊಂದ್ಸಲ ಹೇಳು. ಅದು ನಿಮ್ಮ ಅಪ್ಪ ಅಮ್ಮಂದು ಅನ್ಕೊಂಡಿದ್ಯಾ ಅಂತ ಹೇಳೋಕೋಗಿ ಹಾಗೆ ಹೇಳ್ಬಿಟ್ಟೆ. ನೀನ್ ಸುಮ್ಮನೆ ಆ ಮಾತು ಹೇಳಿದ್ರು ಕೂಡ ಅದನ್ನ ಕೇಳೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ನನ್ ಬದುಕು ಇದೆ, ಹುಟ್ಟಿದ್ರೆ ಇಂಥ ಮನೇಲಿ ಹುಟ್ಟಬೇಕೆ. 25 ವರ್ಷದಿಂದ ನನ್ ಮಗ ನನ್ನಿಂದ ದೂರ ಆಗಿದ್ದಾನೆ. ಹೇಗಿದಾನೋ, ಹೇಗ್ ಬದುಕ್ತಿದಾನೋ ಗೊತ್ತಿಲ್ಲ ನನ್ಗೆ. ನಮ್ಮೆಲ್ಲರ ಜೊತೆ ಒಟ್ಟಿಗೆ ಇರ್ಬೇಕಾದವನು ನಮಗ್ ಸಂಬಂಧ ಇಲ್ದಿರೋ ಹಾಗಿದ್ದಾನೆ. ಬೆಳಗ್ಗೆ ಎದ್ದಿದ ತಕ್ಷಣ ಬೆಳ್ಳಿ ಲೋಟದಲ್ಲಿ ಕಾಫಿ ಬರುತ್ತೆ. ನಮ್ಮನೆ ದೊಡ್ಡ ಬಾತ್ರೂಮಲ್ಲಿ ಸ್ನಾನ ಮಾಡೋದಕ್ಕೆ ಶವರ್ ಇರುತ್ತೆ. 5 ಜನ ಅಡಿಗೆ ಮಾಡಕ್ಕೆ, 10 ಜನ ಕೆಲಸ ಮಾಡೋಕ್ಕೆ, ಕಾರ್ ಡ್ರೈವರ್ಸ್ಗಳು, ಚಪ್ಪಲಿ ಹಾಕಕ್ಕೊಬ್ಬ, ಕಾರ್ ಡೋರ್ ತೆಗಿಯಕ್ಕೊಬ್ಬ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಆ ರೇಂಜೇ ಬೇರೆ. ಅನಾವಶ್ಯಕವಾಗಿ ನಿನ್ ಮಗಳು ಹೋಟೆಲ್ ನಾನ್ಯಾಕೆ ಹುಟ್ಟಿದ್ನು? ನಾನೀಗಿರೋ ಆಸೆಗೆ ಇಂಥ ಮನೇಲಿ ತಾನೇ ಹುಟ್ಟಬೇಕು. ನನ್ನ ಗ್ರಹಚಾರ ಆ ದರಿದ್ರ ಮನೇಲಿ ಹುಟ್ಟಿದ್ದೀನಿ. ಕಾಂಪ್ರಮೈಸ್ ಆಗೋಕ್ಕೂ ಆಗ್ತಿಲ್ಲ, ಕೋಟ್ಯಾಧಿಪತಿನೂ ಆಗೋಕ್ಕಾಗ್ತಿಲ್ಲ. ನನ್ ಮಗ ಬೇಗ ಮನೆಗೆ ಬರ್ಬೇಕು, ನಮ್ಮೆಲ್ಲರ ಜೊತೆ ಸೇರಿ ಸಂತೋಷನ ಅನುಭವಿಸ್ಬೇಕು. ಹೌದು, ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ನೀನು ಈ ಮನೆ ಒಳಗಡೆ ಹೋಗೋದನ್ನ ನೋಡ್ದೆ, ಅದಕ್ಕೆ ಬಂದೆ. ಈ ಮನೆಗೆ ನೀನ್ಯಾಕೆ ಬಂದೆ? ಅಥವಾ ಈ ಮನೆ ಓನರ್ಗೂ ನಿಂಗೂ ಏನಾದ್ರೂ ಫ್ಲಾಶ್ ಬ್ಯಾಕ್ ಇದೆಯಾ? ಯಾರೋ ಗೊತ್ತಿರೋರು ಹಾಗೆ ಕಾಣಿಸಿದ್ರು ನಿನ್ನ ಸ್ಟೇಷನ್ ಇಂದ ಬಿಡ್ಸೋಕ್ ಸಹಾಯ ಮಾಡ್ತಾರೇನೋ ಅಂತ ಬಂದೆ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಹೋಗೋಣ ನಡಿ. ಸೂರಿ, ಒಂದಿನ ಆದ್ರೂ ಇಂಥ ಮನೇಲಿ ಉಳ್ಕೋಬೇಕು. ಮೊದ್ಲು ನಿನ್ ಗಾಡಿ ತೆಗಿಯೋ. ಸೂರಿ, ನೀನೇ ಕಳ್ತಾ ಇದೀಯಾ? ನಿನ್ ಸ್ಟೇಷನ್ ಇಂದ ಆಚೆ ಬಂದಿಯಲ್ಲ, ಅದಕ್ಕೆ ಸಂತೋಷ ಆಗ್ತಿದೆ. ಹಾಗಾದ್ರೆ ಓಕೆ, ಬಾ ಗಾಡಿ ಹತ್ತು. ಸೂರಿ, ನಾನು ಇಂಥ ಮನೆಗೆ ವಾರಸ್ದಾರನಾದ್ರೂ ಆಗ್ಬೇಕು, ಇಲ್ಲಾಂದ್ರೆ ಅಳಿಯನಾದ್ರೂ ಆಗ್ಬೇಕು. ಅದಕ್ಕೆ ಅದೃಷ್ಟ ಬೇಕೇ. ಸುಮ್ಮನೆ ಬಾವಾ, ಏನವನಿ? ಒಂದ್ ಹಾಫ್ ಅನ್ ಅವರ್ ನಿನ್ ಲ್ಯಾಪ್ಟಾಪ್ ಕೊಡ್ತೀಯಾ? ಯಾಕೆ? ಹೇಳ್ತೀನಿ ಬಾವಾ, ಕೊಡು. ಸರಿ ತಗೋ. ಆ ರಾಜಿ ಫೋಟೋ ಜೊತೆ ಏನೋ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಲು. ಏನ್ ಮಾಡಕ್ ಹೊರಟಿದ್ದಾಳೆ?
ಏನ್ ಮಾಡ್ತಿದ್ಯಾ ಅವನಿ? ನಮ್ಮ ಹತ್ರ ಇರೋದು ರಾಜಿ ಅವರ ಓಲ್ಡ್ ಪಿಕ್. ಇವಾಗ ಅವ್ರನ್ನ ಯಾರಾದ್ರೂ ಗುರ್ತು ಹಿಡಿಬೇಕು ಅಂದ್ರೆ ತುಂಬಾ ಹತ್ರದವರೇ ಗುರ್ತು ಹಿಡಿಬೇಕು. ಅಂದ್ರೆ ಅವ್ರು ಯಂಗ್ ಏಜಲ್ಲಿ ಸ್ಕೂಲ್ ಫ್ರೆಂಡ್ಸ್ ಅಂತವ್ರು. ಈ ಏಜಲ್ಲಾದ್ರೆ ಸದ್ಯಕ್ಕೆ ಅವ್ರಿಗೆ ಪರಿಚಯ ಇರೋ ಅಂಥವ್ರು ಮಾತ್ರ ಗುರ್ತು ಹಿಡಿಯೋದಕ್ಕೆ ಸಾಧ್ಯ ಇರತ್ತೆ. ನಮ್ಮ ಹತ್ರ ಪ್ರೆಸೆಂಟ್ ಏಜ್ ಪಿಕ್ ಇಲ್ಲ. ಸೊ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನ ಫೋಟೋಯಿಂದಾಗ್ಲಿ, ವಯಸ್ಸಲ್ಲಿರ್ಬೇಕಾಗಿರೋ ಫೋಟೋಯಿಂದಾಗ್ಲಿ 20 ವರ್ಷದ ನಂತರ ಹೇಗಿರ್ತಾರೆ ಅಂತ ತೋರಿಸೋ ಅಂತ ಆ್ಯಪ್ ಒಂದಿದೆ. ಆ ಆ್ಯಪಿಂದ ಪ್ರೆಸೆಂಟ್ ರಾಜಿ ಅವರು ಹೇಗಿರ್ತಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಆಹಾ ಅವನಿ, ಟೆಕ್ನಾಲಜಿ ವಿಷಯದಲ್ಲಿ ನೀನ್ ಇಷ್ಟೆಲ್ಲ ಡೆವಲಪ್ ಆಗಿದ್ಯಾ ಅಂತ ನನಗ್ ಗೊತ್ತಿರ್ಲಿಲ್ಲ. ಇನ್ವೆಸ್ಟಿಗೇಷನ್ ಶುರು ಮಾಡಿದ್ಮೇಲೆ ನೀನ್ ನಿಜವಾಗ್ಲೂ ಆಫೀಸರ್ ತರ ಆಗೋಗಿದ್ಯಾ. ಟೆಕ್ನಾಲಜಿನ ಚೆನ್ನಾಗಿ ಉಪಯೋಗಿಸ್ತಿದ್ಯಾ. ನನ್ನ ಯಜಮಾನ್ರ ಜೊತೆಗೆ ಸ್ವಲ್ಪ ದಿನ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ನಮ್ಮವ್ರ ಬುದ್ಧಿವಂತಿಕೆನೇ ನಂಗೂ ಬಂದ್ಬಿಟ್ಟಿದೆ. ಆ ಬುದ್ಧಿವಂತಿಕೆಯಿಂದ ಇವಾಗ ಏನ್ ಮಾಡಕ್ ಹೊರಟಿದ್ದಾಳೋ. ಸ್ವಲ್ಪ ಹೊತ್ತಲ್ಲೇ ರಾಜಿ ಅವ್ರು ಹೇಗಿರ್ತಾರೆ ಅಂತ ಸದ್ಯಕ್ಕೆ ರಾಜಿ ಅವರು ಸರಿಸುಮಾರಾಗಿ ಹೀಗೆ ಕಾಣಿಸ್ತಾ ಇರ್ತಾರೆ. ಎಸ್, ಬಟ್ ಇವಾಗ ಇವ್ರ ಅಡ್ರೆಸ್ ಹೇಗೆ ತಿಳ್ಕೊತೀಯಾ? ಇರೋದು ಒಂದೇ ಸೋರ್ಸ್. ಏನದು? ಗಾಳಿಗಿಂತ ಫಾಸ್ಟ್ ಆಗಿ, ಪವರ್ಗಿಂತ ಫಾಸ್ಟ್ ಆಗಿ ಇರೋದು ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾನೇ ಅಲ್ವಾ ಬಾವಾ? ಇವಾಗ ನಾನು ಈ ಪಿಕ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ರೀಚ್ ಆಗೋ ಹಾಗೆ ಪೋಸ್ಟ್ ಮಾಡ್ತೀನಿ. ವೆರಿ ವೆರಿ ಎಮರ್ಜೆನ್ಸಿ ಅಂತ ಮೆಸೇಜ್ ಕೊಡ್ತೀನಿ. ಎಲ್ಲರಿಗೂ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ದೇವರ ದಯೆಯಿಂದ ಯಾವುದೋ ಒಂದು ಜಾಗದಿಂದ ಖಂಡಿತವಾಗ್ಲೂ ರಾಜಿ ಅವ್ರ ಡೀಟೇಲ್ಸು ನಮಗೆ ರಿಪ್ಲೈ ಸಿಗತ್ತೆ. ಗುಡ್ ಐಡಿಯಾ. ಇಮಿಡಿಯೇಟ್ ಆಗಿ ಕೆಲಸ ಮಾಡು. ಏನಿದು, ಅವನಿ ಮಿಸೈಲ್ ತರ ಸ್ಪೀಡ್ ಆಗಿ ಹೋಗ್ತಿದ್ದಾಳೆ. ಎಸ್, ಪೋಸ್ಟ್ ಮಾಡ್ಬಿಟ್ಟೆ ಬಾವಾ. ಇನ್ ನಮಗೆ ರಿಪ್ಲೈ ಬರ್ಬೇಕಷ್ಟೇನೆ. ಎಲ್ಲಿಂದನೂ ರಿಪ್ಲೈ ಬರಬಾರ್ದು ದೇವ್ರೆ, ಪ್ಲೀಸ್ 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 ಪ್ಲೀಸ್. ದೇವ್ರೇ ದೇವ್ರೇ ದೇವ್ರೇ, ಬೇಗ ಕಳಿಸ್ಬಿಡು. ಈ ಆಧಾರನೇ ನಮಗ್ ದಾರಿ ತೋರಿಸ್ಬೇಕು. ಇಲ್ಲ ಅಂದ್ರೆ ನಮ್ ಪ್ರಯತ್ನ ಮತ್ತೆ ಮೊದ್ಲಿಂದ ಶುರು ಮಾಡ್ಬೇಕಾಗತ್ತೆ. ಆ ರಾಜಿ ಯಾವತ್ತೂ ಸತ್ತೋಗಿದ್ದಾಳೆ ಅಂತ ಮೆಸೇಜ್ ಬರೋ ಹಾಗೆ ಮಾಡು ದೇವ್ರೆ. ನಿನ್ ಪ್ರಯತ್ನ ಅಂತೂ ತುಂಬಾ ಇಂಟೆಲಿಜೆಂಟ್ ಆಗಿ ಮಾಡಿದೀಯಾ, ಬಟ್ ರಿಸಲ್ಟ್ ಇನ್ಸ್ಟೆಂಟ್ ಆಗಿ ಸಿಗೋದು ಕಷ್ಟ. 2 days ಅಬ್ಸರ್ವೇಷನ್ ಅಲ್ಲಿರೋಣ. 2 days ಅನ್ನೋದು ತುಂಬಾ ಜಾಸ್ತಿ ಸಮಯ. ಅಷ್ಟು ಟೈಮ್ ತಗೋಬಾರ್ದು ಬಾಬಾ. ನಮ್ ಕೈಲಾಗಿರೋ ಕೆಲಸ ನಾವು ಮಾಡಿದೀವಿ. ಇದನ್ ಮೀರಿ ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮೆಸೇಜ್ ಬಾವಾ?
ರಾಜಿಯವ್ರ ಅಡ್ರೆಸ್ ಬಂದಿದೆ ಅವನಿ. ಎಸ್ ಎಸ್ ಎಸ್. ಥ್ಯಾಂಕ್ ಗಾಡ್. ನಾಳೆ ನಾವು ರಾಜಿಯವ್ರನ್ನ ಮೀಟ್ ಮಾಡ್ತೀವಿ. ಕಷ್ಟನೇ ಸುಖ ಅಂತಾರೆ. ನಿನ್ ಕಷ್ಟಕ್ಕೆ ತಕ್ಕ ಫಲಿತಾಂಶ ಸಿಕ್ತು ಅವನಿ. ಹೌದು ಬಾವಾ, ಅಡ್ರೆಸ್ ಸಿಕ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು. ನಾಳೆ ಆ ನಿಹಾರಿಕಾಗೆ ಒಂದು ಆಟ ಆಡಿಸ್ತೀನಿ. ನಿಮ್ಗಿಂತ ಮುಂಚೆ ಆ ರಾಜಿ ಹತ್ರ ನಾನ್ ಹೋಗಿ ಅವಳು ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಕ್ತಿರೋ ಹಾಗೆ ಮಾಡ್ತೀನಿ. ಏಯ್, ಏನಾಯ್ತು ನಿನಗೆ? ಯಾಕೋ ಹೇಗ್ ಮಾಡ್ತಿದ್ಯಾ? ನೀವ್ ಅಷ್ಟಕ್ಕೂ ನಾನು ಹೆತ್ತ ತಂದೆ ತಾಯಿನಾ? ಏಯ್, ಒಂದೊಂದ್ಸಲ ಇವನು ನನ್ ಮಗನೇನ ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ. ಈಗ ನೋಡಿದ್ರೆ ಇವ್ರು ನಮ್ಮ ಅಪ್ಪ ಅಮ್ಮನ ಅಂತ ನೀನ್ ಹೇಳ್ತೀಯ. ನಿಮ್ ಮಾತ್ ಕೇಳ್ತಿದ್ರೆ ನನ್ ಎದೆನೆ ಒಡೆದೋಗೋ ತರ ಇದೆ. ನನ್ ಪ್ರಾಣ ಕೂಡ ಹೋಗೋ ತರಾನೇ ಇದೆ. ನಾನು ಅರೆಸ್ಟ್ ಆದ್ರೆ ನನ್ ಬಿಡ್ಸೋದಕ್ ಸ್ಟೇಷನ್ ಕೂಡ ಬರ್ಲಿಲ್ಲ. ನಿನ್ನ ಹೊರಗಡೆ ಕರ್ಕೊಂಡು ಬಂದ್ರೆ ನಾವು ಒಳಗಡೆ ಹೋಗ್ತೀವಿ. ಬೇಕಾ ನಮ್ಗೆ? ನಾವು ಬರ್ಲಿಲ್ಲ ಅಂತ ಹೇಳ್ತಿದ್ದೀಯ ಹೊರತು ನೀನ್ ಒಳಗ್ ಹೋಗುವಂತ ಪರಿಸ್ಥಿತಿ ಯಾಕೆ ತಂದ್ಕೊಂಡೆ ಕಂದ? ಹಾ, ಚಿನ್ನ ಪುಟ್ಟ ಅಂತ ಚಿಕ್ಕನ್ನಿಂದ ತುಂಬಾ ಪ್ರೀತಿಯಿಂದ ಬೆಳೆಸಿದ್ವಿ. ನೀನ್ ಮಾಡಿರೋ ಮುದ್ದಿಗೆ ಹೇಗ್ ಬೆಳೆದಿದ್ದಾನ ನೋಡು. ಈ ಸಮಯದಲ್ಲಿ ಜಗಳ ಯಾಕೆ ಕಂದ? ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟಕ್ ಬಡಿಸ್ತೀನಿ. ಏನೋ ಅವನಿಗೆ ಬೈದಾಗೆ ಹೊರಗಡೆ ತೋರಿಸ್ಕೋತಿದ್ಯಾ, ಆದ್ರೆ ಒಳಗಡೆ ಮಾತ್ರ ತಾಯಿ ಪ್ರೀತಿ ಉಕ್ ಹರಿಯುತ್ತೆ. ಪಾಪ ಅವನೀಗ ಹಸ್ಕೊಂಡಿದ್ದಾನೆ. ತಿನ್ನೋವರೆಗೂ ಏನು ಮಾತಾಡ್ಬಿಡಿ ಹೇಳಿ ಅಂದ್ರೆ. ಹಸಿವಲ್ಲೇ ಅಲ್ಲ, ಕೋಪದಲ್ಲಿದ್ದಾನೆ. ಅವನೇನು ತಿನ್ನಲ್ಲ. ನಾನ್ಯಾಕೆ ತಿಂತೀನಿ? ಚಿಚಿ, ಒಂದ್ ಅಗ್ಳು ಕೂಡ ಮುಟ್ಟಲ್ಲ. ನೀವಿಲ್ಲ ಅಂದ್ರೆ ನಂಗ್ ದಿಕ್ಕಿಲ್ಲ ಅನ್ಕೋತಿದ್ದೀರಾ? ಬೇಕಾಗಿಲ್ಲ. ನೀವ್ ಹಾಕೋ ಊಟ ಕೊಡೋ ಬಟ್ಟೆ ಯಾವ್ದು ಅವಶ್ಯಕತೆ ಇಲ್ಲ. ಹಾಗೆ ಹೇಳ್ತೀನಿ ಅನ್ಕೊಂಡಿದ್ದೀರಾ? ನಾನು ಹೇಳಲ್ಲ ಅಂದ್ಮೇಲೆ ಹೇಳಲ್ಲ. ನಿಮಗೆ ಯಾರಿಗೂ ಒಂದು ತುತ್ತು ಕೂಡ ಉಳಿಸ್ದೇ ಇರೋ ಹಾಗೆ ಎಲ್ಲ ನಾನೇ ತಿಂದಾಕ್ತೀನಿ. ನೋಡ್ತಾ ಇರಿ. ಅದು ಅವನ್ ಸೊಕ್ಕು. ಛೇ, ಏಯ್, ನಿಧಾನಕ್ಕೆ ತಿನ್ನೋ, ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ. ಅವನ್ ಹೊಟ್ಟೆ ತುಂಬಾ ತಿನ್ಬೇಕು, ಹಾಗೆ ಅವನ್ ಕಾಲ್ ಮೇಲೆ ಅವ್ನ್ ನಿಂತ್ಕೋಬೇಕು. ಅವನ್ಗೊಂದ್ ದಾರಿ ತೋರ್ಸು ಭಗವಂತ. ಒಂದಾಗ್ಲೂ ಕೂಡ ಉಳಿಸಿಲ್ಲ, ಬಗ್ಗದೇ ಇಲ್ಲ. ರಾಜಿ ಅವ್ರ ಅಡ್ರೆಸ್ ರಾತ್ರಿ ನಮಗ್ ಸಿಗ್ಲಿಲ್ಲ ಅಂದಿದ್ರೆ ನಂಗೆ ತುಂಬಾ ದೊಡ್ಡ ಟಾಸ್ಕ್ ಆಗ್ತಾ ಇತ್ತು. ರಾಜಿ ಅವ್ರ ಮನೆಗಷ್ಟೇ ಅಲ್ಲ, ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಕೂಡ ತುಂಬಾ ಹತ್ತಿರದಲ್ಲೇ ಇದ್ದೀನಿ. ರುದ್ರಪುರದವರೆಗೂ ಹೋಗಿ ಹೆಡ್ ನರ್ಸ್ ರಾಜಿಗೆ ಸಂಬಂಧಿಸಿರೋ ಕ್ಲೂನ ಹುಡ್ಕೊಂಡು ಬಂದಿದ್ಯಾ ಅಂದ್ರೆ ನೀನು ಮಾಮೂಲಿಯವಳಲ್ಲ ಅವನಿ. ಆಪರೇಷನ್ ಅಜ್ಞಾತ್ನ ನೀನು ಸಾಧಿಸದೇ ಇರೋ ಹಾಗೆ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಹೇಳಿ. ಈ ಏರಿಯಾದಲ್ಲಿ ರಾಜಿ ಅವರು ಅಂತ ರಿಟೈರ್ಡ್ ಹೆಡ್ ನರ್ಸ್ ಇದಾರಂತಲ್ವಾ,
ಅವ್ರ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಆ ಬೀದಿ ಕೊನೆಲ್ ಕಾಣಿಸ್ತಿದ್ಯಲ್ಲ ಅದೇ ಮನೆ ರೀ. ಥ್ಯಾಂಕ್ಸ್ ರೀ. ಓಕೆ ಓಕೆ. ಅವನಿ ಶ್ರೀಕರ್ ಬರೋದಕ್ಕಿಂತ ಮುಂಚೆ ರಾಜಿ ಹತ್ರದಿಂದ ವೇದವತಿ 2ನೇ ಮಗನ್ಗೆ ಸಂಬಂಧಿಸಿರೋ ಸಮಾಚಾರನೆಲ್ಲ ತಿಳ್ಕೊಂಡು ಹೊರಟೋಗ್ಬೇಕು. ಯಾರಮ್ಮ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಒಳಗ್ ಬರ್ಬೋದಾ? ಬಾಮ್ಮ. ಬಾಗ್ಲ್ಯಾಕ್ ಹಾಕ್ತಿದ್ಯಮ್ಮ? ರಹಸ್ಯನೆಲ್ಲ ಮಾತಾಡುವಾಗ ಬಾಗಲ್ ಹಾಕೊಳ್ಳೋದು ಒಳ್ಳೇದಲ್ವಾ? ನೀನ್ ಯಾರೋ ನನಗ್ ಗೊತ್ತಿಲ್ಲ. ಇದುವರೆಗೂ ನಾನು ನಿನ್ ನೋಡೇ ಇಲ್ಲ. ನಮ್ಮ ಮಧ್ಯ ರಹಸ್ಯ ಏನಿರುತ್ತೆ? ಜನ್ಮ ಕೊಟ್ಟಿರೋ ತಾಯಿಗೆ ಕೂಡ ಗೊತ್ತಿಲ್ಲದಿರೋ ವಿಷಯಗಳು ಡೆಲಿವರಿ ಆಗೋ ಸಮಯದಲ್ಲಿ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಮಾತ್ರನೇ ಗೊತ್ತಿರತ್ತೆ. ಇಪ್ಪತ್ತೈದು ವರ್ಷಗಳ ಹಿಂದೆ ನೀವು ರುದ್ರಪುರದ ಸರ್ಕಾರಿ ಆಸ್ಪತ್ರೆನಲ್ಲಿ ಕೆಲಸ ಮಾಡಿದ್ರಿ ಅಲ್ವಾ? ಹೌದು. ಆ ಹಾಸ್ಪಿಟಲಲ್ಲಿ ವೇದವತಿ ಅನ್ನೋ ಹೆಂಗ್ಸೊಬ್ರು ತಮ್ಮ 3ನೇ ಹೆರಿಗೆಯಲ್ಲಿ ಒಂದು ಗಂಡು ಮಗುಗೆ ಜನ್ಮ ಕೊಟ್ರು, ಹೌದಾ? ಆ ಮಗು ಸತ್ತೋಯ್ತು ಅಂತ ನೀವೆಲ್ಲ ಹೇಳಿದ್ರಿ. ಆದ್ರೆ ಆ ಮಗು ಬದುಕೇ ಇದ್ದಾನೆ ಅಂತ ನಮ್ಗೆ ಇವಾಗ ಗೊತ್ತಾಗಿದೆ. ಆ ಮಗು ಬದುಕೇ ಇದೆ ಅಂತ ನಮ್ಗೊಬ್ರು ಗುರುಗಳು ಹೇಳಿದ್ದಾರೆ. ಆ ಮಗು ಬಗ್ಗೆ ತಿಳ್ಕೊಳ್ಳೋಣ ಅಂತಾನೆ ಬಂದಿದ್ದೀನಿ. ಅವನಿವಾಗ ಎಲ್ಲಿದ್ದಾನೆ, ಯಾರ ಹತ್ರ ಇದ್ದಾನೆ, ಆ ವಿಷಯಗಳ ಬಗ್ಗೆ, ಆ ನಿಜಗಳ ಬಗ್ಗೆ ನಿನಗ್ ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಬೇಗ ಹೇಳು. ಆ ಮಗು ನಿಜವಾಗ್ಲೂ ಸತ್ತೋಗಿದೆ. ನಿನ್ಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಅನ್ಸುತ್ತೆ. ಗುರುಗಳು, ಸ್ವಾಮಿಗಳು ಹೇಳಿದ್ದೆಲ್ಲ ನಿಜ ಆಗುತ್ತಾ ಹೇಗೆ? ನಿಜ ಹೇಳಿದ್ರೆ ಅದಕ್ಕೆ ತಕ್ಕ ಪ್ರತಿಫಲನೂ ಇರುತ್ತೆ. ನನಗೇನು ಗೊತ್ತಿಲ್ಲಮ್ಮ. ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದಕ್ಕೆ 2 ಪದದಲ್ಲಿ ಹೇಳ್ತೀನಿ ಕೇಳು. ನನಗೆ ಸಹನೆ ತುಂಬ ಕಡಿಮೆ. ನಾನು ಕೇಳ್ಕೊಂಡಿದ್ದು ನಡೀಲಿಲ್ಲ ಅಂತಂದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಮರ್ಯಾದೆಯಿಂದ ನಿಜ ಹೇಳ್ತೀಯಾ ಇಲ್ವಾ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲಮ್ಮ. ಗೊತ್ತಿಲ್ವಾ? ಗೊತ್ತಿಲ್ಲಮ್ಮ. ಎಂಥ ಮನುಷ್ಯನ ಹತ್ರ ಬೇಕಾದ್ರೂ ಇದು ನಿಜ ಹೇಳ್ಸತ್ತೆ. ಇವಾಗ ಹೇಳು. ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ರಾಜಿ ಅವ್ರ ಮನೆ ಇದೇ ಬಾವಾ. ಹೋಗೋಣ ಬಾ.